ಪರಶಿವನ ಅಪ್ಪಣೆಯಂತೆ ಕ್ರಿಸ್ತಶಕ 1134ನೆಯ ಆನಂದನಾಮ ಸಂವತ್ಸರದ ವೈಶಾಖ ಮಾಸದ ಅಕ್ಷಯ ತೃತೀಯ ದಿವಸ ಒಂದು ಜ್ಯೋತಿ ಅಂದ್ರೆ ಆ ಪರಶಿವನ ಉದ್ಭವದಿಂದ ಬಂದಂತಹ ಒಂದು ಜ್ಯೋತಿ ಮಾದರಸ ನೀಲಾಂಬಿಕೆ ಎಂಬತಕ್ಕಂತಹ ಶೈವ ಬ್ರಾಹ್ಮಣ ದಂಪತಿಗಳ ಉದರದಲ್ಲಿ ಜಗದ್ಗುರು ಜಗದಾದಿ ಬಸವೇಶ್ವರರು ಜನನವಾಗ್ತಾರೆ. ಆ ಬಸವಣ್ಣನವರು ಚಿಕ್ಕಂದಿಂದಲೇ ಅಂದ್ರೆ ಜಾತಿ ಮತವನ್ನ ಖಂಡಿಸಿದಂತಹ ಪವಾಡ ಪುರುಷ ಈ ಜಗಜ್ಯೋತಿ ಬಸವಣ್ಣನವರು. ವಿಶೇಷವಾಗಿ ಈ ದಿವಸ ಶಕ್ತಿ ಮಾತೆಯಾದ ಅಮ್ಮನವರ ಸನ್ನಿಧಾನದಲ್ಲಿ ನಾವು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಇರ್ತಕ್ಕಂತಹ ವಿಶೇಷವಾದ ಪೂಜೆಗಳನ್ನ ಮಾಡುವುದು ನಮ್ಮ ದೇವಸ್ಥಾನದ ಪರಿಪಾಠ ಆಗಿದೆ. ಅದರ ಪ್ರಕಾರವಾಗಿ ಅಂದ್ರೆ ಬಸವ ಜಯಂತಿಯ ಪ್ರಯುಕ್ತ ಈ ದಿವಸ ನಾವು ಆ ಬಸವೇಶ್ವರ ಮಹಾಸ್ವಾಮಿಯನ್ನ ಅಮ್ಮನವರ ರೂಪದಲ್ಲಿ ಅಲಂಕಾರ ಮಾಡಿ ವಿಶೇಷವಾಗಿ ಇವತ್ತಿನ ದಿವಸ ಮಹಾಪೂಜೆಯನ್ನ ಮಾಡಿದೆವು. ಈ ಬಸವೇಶ್ವರರು 12ನೇ ಶತಮಾನದಲ್ಲಿ ಅಂದ್ರೆ ಅಸ್ಪೃಶ್ಯತೆ ಜಾತಿಯ ವಿರುದ್ಧ ತಮ್ಮದೇ ಆದಂತಹ ಮೈಲುಗಲ್ಲನ್ನ ಸ್ಥಾಪಿಸಿ ಜಾತಿಯ ವಿರುದ್ಧ ಹೋರಾಡಿದಂತಹ ಮಹಾಪುರುಷರು. ಮೇಲು ಕೀಳು ಜಾತಿ ಎಂಬುದನ್ನು ಬಿಟ್ಟು ಎಲ್ಲಾ ವರ್ಗದ ಜನರಿಗೂ ಕೂಡ ಲಿಂಗ ಧಾರಣೆಯನ್ನ ಮಾಡಿ ಲಿಂಗದಿಂದಲೇ ಅಂದ್ರೆ ಪರಶಿವನಿಂದಲೇ ಎಲ್ಲವೂ ಎನ್ನುವ ಒಂದು ಮಹಾಮಂತ್ರವನ್ನ ಬೋಧಿಸಿದಂತಹ ಪವಾಡ ಪುರುಷರಿವರು. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ವೀರಶೈವ ಧರ್ಮವನ್ನ ಸ್ಥಾಪಿಸಿದರೆ ಆ ವೀರಶೈವ ಧರ್ಮವನ್ನ ಭಕ್ತರಿಗೆ ಸಿದ್ಧಾಂತ ಶಿಖಾಮಣಿಯ ಮೂಲಕ ವೀರಶೈವ ಧರ್ಮವನ್ನ ಪ್ರಚಾರಕ್ಕೆ ತಂದು ಜಗತ್ತಿನಲ್ಲಿ ಆಳಂಕಿತ ಮತ್ತು ಅಸ್ಪೃಶ್ಯತೆ ಮೇಲು ಕೀಳು ಎಂಬುವ ಜಾತಿಯನ್ನ ತೊಡೆದು ಹಾಕಿದಂತಹ 12ನೇ ಶತಮಾನದ ಕ್ರಾಂತಿಕಾರರು ಇವರು. ಅಲ್ಲಮ ಪ್ರಭುಗಳು ಮತ್ತು ವಿಶೇಷವಾಗಿ ಅಕ್ಕ ಮಹಾದೇವಿ ಅಂದ್ರೆ ಈ ಎಲ್ಲ ಶಿವಶರಣರು ಒಂದು ತಮ್ಮ ಅನುಭವ ಮಂಟಪ ಎಂತಕ್ಕಂತಹ ಒಂದು ಮಂಟಪವನ್ನ ಸ್ಥಾಪಿಸಿ ಅಲ್ಲಿ ಜಾತಿಯ ವಿರುದ್ಧ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿ ಎಲ್ಲರೂ ಸಮಾನ ಜಾತಿಯರು, ಮೇಲು ಕೀಳು ಯಾರು ಇಲ್ಲ, ಎಲ್ಲರೂ ಒಂದೇ ಎನ್ನುವ ಮಂತ್ರವನ್ನ ಸಾಧಿಸಿದಂತಹ ಪವಾಡ ಪುರುಷರಿವರು. ಮತ್ತು ಇವರು ಅನೇಕ ವಚನಗಳನ್ನ ಬರೆದಿದ್ದಾರೆ. ಅಂದ್ರೆ ಬಸವಣ್ಣನವರು ದೇವಾಲಯ ಇಲ್ಲ, ಕಾಯಕವೇ ಕೈಲಾಸ, ಶಿರವೇ ಹೊನ್ನ ಕಳಸ ಅಂದ್ರೆ ದೇಹವೇ ದೇಗುಲ. ಅಂದ್ರೆ ದೇವಸ್ಥಾನಕ್ಕೆ ಹೋಗೋದ್ ಬೇಡ, ನಮ್ಮಲ್ಲಿ ಇರ್ತಕ್ಕಂತಹ ದೇವನ್ನೇ ದೇಗುಲ ಮಾಡಿ ಆ ಪರಶಿವನನ್ನ ಆರಾಧಿಸಿದಂತಹ ಪವಾಡ ಪುರುಷ ಈ ಜಗಜ್ಯೋತಿ ಬಸವೇಶ್ವರರು. ಅನೇಕ ವಚನಗಳನ್ನ ಆ ಬಸವೇಶ್ವರರು ಬರೆದಿದ್ದಾರೆ. ಅವರು ಕೊನೆಗೆ ಅಂದ್ರೆ ಸಮಾಜದ ವಿರುದ್ಧ ಹೋರಾಡಿ ಜಾತಿ ನೀತಿಗಳನ್ನೆಲ್ಲ ತೊಡೆದು ಹಾಕಿ ಅಂತರ್ಜಾತಿ ವಿವಾಹವನ್ನು ಕೂಡ ಮಾಡಿ ಎಲ್ಲರಿಗೂ ಲಿಂಗ ಧಾರಣೆಯನ್ನ ಮಾಡಿ ಕೊನೆಗೆ ಅಂದ್ರೆ ಕೂಡಲ ಸಂಗಮ ಅಂದ್ರೆ ತಮ್ಮ ಕೊನೆಯ ಜೀವಿತಾವಧಿಗಳನ್ನ ಆ ಕೂಡಲ ಸಂಗಮನ ಅಂಕಿತ ನಾಮದಲ್ಲಿ ವಚನವನ್ನು ಕೂಡ ಬರೆದು ಕೊನೆಗೆ ಕೂಡಲ ಸಂಗಮನಾಥನಲ್ಲಿ ಆ ಪರಶಿವನಲ್ಲಿ ತಮ್ಮ ದೇಹವನ್ನ ತ್ಯಾಗ ಮಾಡಿದಂತಹ ಮಹಾಪುರುಷರು ಈ ಜಗಜ್ಯೋತಿ ಬಸವೇಶ್ವರರು. ಈ ಜಗಜ್ಯೋತಿ ಬಸವೇಶ್ವರರ ಕೃಪಾ ಕಟಾಕ್ಷವು ಸರ್ವ ಸದ್ಭಕ್ತರಿಗೂ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಓಂ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬಸವಲಿಂಗಾಯ ನಮಃ.